ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳ ತವರೂರು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಒಂದು ಬಹಿಷ್ಕಾರ ಆಗಿರತಕ್ಕಂಥದ್ದು ಘಟನೆ ನಡೆದಿದೆ. ಅಲ್ಲಿನ ಎಸ್.ಎಂ. ನಂಜೇಗೌಡ ಮತ್ತೆ ಅವರ ಹೆಂಡತಿ ದೊಡ್ಡತಾಯಮ್ಮರವರಿಗೆ ಸಾಮಾಜಿಕ ಬಹಿಷ್ಕಾರ ಆಗಿರತಕ್ಕಂಥದ್ದು ನಿಜಕ್ಕೂ ಸಹ ಖಂಡನೀಯವಾದಂಥ ವಿಚಾರ. ಯಾಕಂದ್ರೆ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥದ್ದು ತಪ್ಪು, ಅದನ್ನ ಮಾಡಬಾರದು, ಅದು ಸಂವಿಧಾನ ಬಾಹಿರ ಅಂತೇಳಿ ಹಲವಾರು ಬಾರಿ ಸರ್ಕಾರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಜನರಿಗೆ ಅರಿವನ್ನು ಮೂಡಿಸತಕ್ಕಂಥದ್ದನ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ಸಾಮಾಜಿಕ ಬಹಿಷ್ಕಾರಗಳ ದಿನದಿಂದ ದಿನಕ್ಕೆ ನಾಯಿಕೊಡೆಗಳಂತ ಎಲ್ಲೆಂದರಲ್ಲಿ ಅಲ್ಲೆಲ್ಲ ಸೃಷ್ಟಿ ಆಗ್ತಕ್ಕಂಥದ್ದೆಲ್ಲ ಆಗ್ತಾ ಇದೆ. ಅಲ್ಲಿನ ಒಂದು ಊರಿನ ಸಾಗರೆ ಗ್ರಾಮದ ಮುಖಂಡರುಗಳಾದ ಶಿವಲಿಂಗೇಗೌಡ, ಪ್ರತಾಪ, ಜಯಪ್ಪ, ಕರಿನಾಯಕ ಹಲವಾರು ಜನ ಸೇರ್ಕೊಂಡು, ಊರಿನ ಮುಖಂಡರುಗಳು ಸೇರ್ಕೊಂಡು ಆ ಎಸ್.ಎಂ. ನಂಜೇಗೌಡ ಮತ್ತೆ ದೊಡ್ಡತಾಯಮ್ಮರವರಿಗೆ ಸುಮಾರು 50-60 ವರ್ಷಗಳಿಂದ ಅವರ ಬಾಬತ್ತು ಜಾಗದಲ್ಲಿ ಬಿಲ್ಡಿಂಗ್ ನ ಕಟ್ಕೊಂಡು ವಾಸ ಮಾಡ್ಕೊಂಡು ಬರ್ತಾ ಇದ್ರು ಕೂಡ, ಇದು ಸರ್ಕಾರಕ್ಕೆ ಸೇರ್ತಕ್ಕಂಥ ಜಾಗ, ಇದು ನಮಗೆ ಸೇರ್ತಕ್ಕಂಥ ಜಾಗ, ಇದು ನಿಮ್ಗೆ ಅಧಿಕಾರ ಇಲ್ಲ ಇದರಲ್ಲಿ ಅಂತೇಳಿ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಅವರು ಈ ಸ್ವತ್ತನ್ನು ಸಹ ಪಂಚಾಯತಿನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಅವರು ಸುಮಾರು 25 ವರ್ಷಗಳಿಂದ ರಾಜಕೀಯವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಧಿಕಾರವನ್ನು ಅನುಭವಿಸಿ ಬರ್ತಕ್ಕಂಥದ್ದು. ಆ ಒಂದು ದ್ವೇಷದಿಂದ ಈ ಜಾಗ ನಮಗೆ ಸೇರ್ತಕ್ಕಂಥ ಜಾಗ, ನೀವು ಕೂಡಲೇ ಈ ಜಾಗನ ತೆರವುಗೊಳಿಸಬೇಕು ಅಂತೇಳಿ ಅವರಿಗೆ ಗೂಂಡಾಗಿರೋ ರೀತಿಯಲ್ಲಿ ವರ್ತಿಸಿ ಧಮಕಿ ಹಾಕೋದ್ರ ಮೂಲಕ ಖಾಲಿ ಮಾಡ್ತಕ್ಕಂಥದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಈಗಾಗಲೇ ಎಸ್.ಎಂ. ನಂಜೇಗೌಡರು ಮತ್ತೆ ಅವರ ಹೆಂಡತಿ ದೊಡ್ಡತಾಯಮ್ಮರವರ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಅವರಿಗೆ ಮತ್ತೆ ಲೋಕಾಯುಕ್ತರುಗಳಿಗೆ ಮತ್ತೆ ಪೊಲೀಸರಿಗೆ ದೂರುಗಳನ್ನ ಕೊಟ್ಟಿದ್ರು ಸಹ ಯಾವುದೇ ರೀತಿ ಅಧಿಕಾರಿಗಳು ಇದುವರೆಗೂ ಸಹ ಸ್ಥಳಕ್ಕೆ ಭೇಟಿ ಕೊಡದೆ, ಅವರು ಹೋಗಿ ಅವರ ಮಾಜರನ್ನ ಮಾಡದೆ, ಅವ್ರ ಹೇಳಿಕೆಗಳನ್ನ ಪಡ್ಕೊಳ್ಳದೆ ಅವ್ರಿಗೆ ಯಾವುದೇ ರೀತಿ ನ್ಯಾಯ ಕೊಡ್ತಕ್ಕಂಥದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಈ ದಿನ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಏನ್ ಸತ್ಯಾಂಶ ಏನಿದೆ ಅಂತ ಹೇಳಿ ಒಂದು ಪರಿಶೀಲನೆ ಮಾಡಿ, ಡಾಕ್ಯುಮೆಂಟ್ ಅನ್ನ ಪರಿಶೀಲನೆ ಮಾಡಿ ಅವರು ನ್ಯಾಯ ಕೊಡ್ತಕ್ಕಂಥದಕ್ಕೆ ಮುಂದಾಗಬೇಕು. ತಪ್ಪದಲ್ಲಿ ನಮ್ಮ ಕರ್ನಾಟಕ ಪ್ರಜಾ ಪಾರ್ಟಿ ವತಿಯಿಂದ ಉಗ್ರವಾದಂತಹ ಹೋರಾಟವನ್ನ ಮಾನ್ಯ ತಹಶೀಲ್ದಾರ್ ಅವರ ಕಚೇರಿಯಿಂದ ಸಾಗರ ತನಕ ಪಾದಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರ್ತಕ್ಕಂಥವ್ರು ಒಕ್ಕಲಿಗ ಜನಾಂಗ. ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಅಲ್ಪಸಂಖ್ಯಾತರು ಹಲವಾರು ಜನ ಸೇರಿ ಎಲ್ಲರೂ ಸಹ ಸೇರಿ ಸುಮಾರು 13 ಜನಾಂಗ ಇದೆ. 13 ಜನಾಂಗನೂ ಸಹ ಸಾಮರಸ್ಯದ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೆಲ್ಲ ಆಗ್ತಾ ಇದೆ. ಆದ್ರೆ ಎಲ್ಲ ಕೆಲವು ಕಿಡಿಗೇಡಿಗಳು, ಕೆಲವು ಗೂಂಡಾಗಿ ರೀತಿ ವರ್ತಿಸ್ತಕ್ಕಂಥ ಏನು ಮನಸ್ಥಿತಿ ಇದೆ, ಆ ಒಂದು ಮನಸ್ಥಿತಿ ಉಳ್ತಕ್ಕಂಥವ್ರು ಈ ರೀತಿಯಾದಂತಹ ಒಂದು ಧೋರಣೆ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ. ಇದು ನಿಜಕ್ಕೂ ಸಹ ಒಂದು ಸಂವಿಧಾನ ಬಾಹಿರವಾದಂತಹ ಒಂದು ವಿಚಾರ. ಕೂಡಲೇ ಅಧಿಕಾರಿಗಳವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದ್ರ ಮೂಲಕ ಕ್ರಿಮಿನಲ್ ಕೇಸನ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ.